ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಹಾರದಲ್ಲಿ ವೋಟರ್ ಅಧಿಕಾರ ಯಾತ್ರೆ ಜೋರಾಗಿ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. 1300 ಕಿಲೋಮೀಟರ್ ಯಾತ್ರೆಯನ್ನ ರಾಹುಲ್ ಗಾಂಧಿ, ತೇಜಸ್ವಿ ಯಾದವ್ ಮತ್ತು ಕಮ್ಯುನಿಸ್ಟ್ ಪಕ್ಷದ ನಾಯಕರು ಎಲ್ಲ ಸೇರ್ಕೊಂಡು ಮಹಾಗಠಬಂಧನ್ ಅಂತ ಏನು ಮಾಡ್ಕೊಂಡಿದ್ದಾರೆ ಬಿಹಾರದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಇಂಡಿಯಾ ಮೈತ್ರಿಕೂಟ ಏನಿದೆಯಲ್ಲ ಅದು ಸುಮಾರು 14 ದಿನಗಳ ಯಾತ್ರೆಯನ್ನ ಮುಗಿಸಿದೆ. ನಿನ್ನೆ ಅದರ ಯಾತ್ರೆ ಅಂತಿಮ ದಿನ ಇತ್ತು. ಅಂತಿಮ ದಿನ ತೇಜಸ್ವಿ ಯಾದವ್ ಮಾಡಿದಂತಹ ಭಾಷಣ ಇದೆಯಲ್ಲ, ಅವರು ತೋರಿಸಿದ ಎನರ್ಜಿ ಇದೆಯಲ್ಲ, 14 ದಿನ ರೋಡಲ್ಲೇ ಇದ್ದು ಓಡಾಡ್ತಾನೆ ಇದ್ರು ಸಹ, ಟ್ರಾವೆಲಲ್ಲೇ ಇದ್ರು ಸಹ ಕೊಂಚವೂ ಸಹ ಸುಸ್ತಾಗಿದ್ದೀನಿ ಅಂತ ತೋರಿಸಿದೆ. ಕೊಂಚವೂ ಸಹ ನಮಗೆ ರೆಸ್ಟ್ ಬೇಕು ಅನ್ನೋ ರೀತಿಯಲ್ಲಿ ಭಾವನೆ ಕೊಡದೆ, ಕೊನೆ ದಿನ ತಾನೇ ಏನೋ ಆಯ್ತು ಬಿಡು, ಏನೋ ಒಂದು ಮುಗಿಸಿ ಮನೆಗೆ ಹೋಗಿ ರೆಸ್ಟ್ ಮಾಡೋಣ, ಆ ರೀತಿಯ ಭಾವನೆ ತೋರಿಸ್ತೇನೆ ಮಾತಾಡಿದ ರೀತಿ ಇತ್ತಲ್ಲ, ಆ ಎನರ್ಜಿ ಇತ್ತಲ್ಲ, ಆ ಜೋಶ್ ಇತ್ತಲ್ಲ, ಅದು ಆಕ್ಚುಲಿ ಯಾರು ಕೂಡ ಚರ್ಚೆ ಮಾಡ್ತಿಲ್ಲ. ಎಲ್ಲರೂ ಮಾತಾಡ್ತಿರೋದು ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ. ಇಡೀ ಇದರಲ್ಲಿ ಅಷ್ಟು ಭಾಷಣ ಮಾಡಿದ್ರು, ಇಷ್ಟು ಭಾಷಣ ಮಾಡಿದ್ರು, ಕಪ್ಪು ಬಾವುಟ ಹಾರಿಸ್ಕೊಂಡು ಬಂದವ್ರನ್ನೇ ಕರೆದು ಚಾಕ್ಲೇಟ್ ಕೊಟ್ಟು ಅವರ ಪ್ರಶ್ನೆಗಳು ಉತ್ತರ ಕೊಟ್ಟರು, ಇದೆಲ್ಲ ಬರ್ತಿದೆ. ಆದರೆ ತೇಜಸ್ವಿ ಯಾದವ್ ಬಗ್ಗೆ ಯಾರು ಸಹ ಅಷ್ಟಾಗಿ ಈ ಸಂದರ್ಭದಲ್ಲಿ, ಈ ಯಾತ್ರೆಯಲ್ಲಿ, ವೋಟರ್ ಅಧಿಕಾರಿ ಯಾತ್ರೆಯಲ್ಲಿ ಯಾರು ಸಹ ಪ್ರಸ್ತಾಪ ಮಾಡಿಲ್ಲ. ಬಟ್ ನನಗನ್ನಿಸ್ತು ಹಿ ಇಸ್ ಡೂಯಿಂಗ್ ಎ ಫ್ಯಾಂಟಾಸ್ಟಿಕ್ ಜಾಬ್ ಅಂತ. ಹಾಗೆ ನೋಡಿದ್ರೆ ಬಿಹಾರದಲ್ಲಿ ಕಾಂಗ್ರೆಸ್ನ ಪಾತ್ರ ತುಂಬ ಕಡಿಮೆ. ಬಿಜೆಪಿಯನ್ನ ಸೋಲಿಸಬೇಕು, ನಿತೀಶ್ ಕುಮಾರ್ ಸರ್ಕಾರದ ಅಂತ್ಯ ಕಾಣಿಸ್ಬೇಕು ಅಂತಂದ್ರೆ ತೇಜಸ್ವಿ ಯಾದವೇ ಮೇನ್ ಪಾರ್ಟಿ ಅಥವಾ ಮೇನ್ ವ್ಯಕ್ತಿ. ಆದರೂ ಸಹ ರಾಹುಲ್ ಗಾಂಧಿ ಒಂದು ಮಟ್ಟಕ್ಕೆ ಈ ಯಾತ್ರೆಯಲ್ಲಿ ಮೇಲುಗೈ ಸಾಧಿಸಿದ್ದು ಪ್ರೊಪಗ್ಯಾಂಡ ವಿಚಾರವಾಗಿ ಆಗಿರ್ಬೋದು, ಮೀಡಿಯಾ ವಿಚಾರವಾಗಿ ಆಗಿರ್ಬೋದು, ನಿಜ. ಆದರೆ ತೇಜಸ್ವಿ ಯಾದವ್ ಏನು. ಸೊ ಕೊನೆ ದಿನ ಅವರು ಕೊಟ್ಟಂತಹ ಆ ಎನರ್ಜಿ ಫುಲ್ ಭಾಷಣದಲ್ಲಿ ಯಾವ ವಿಚಾರಗಳು, ಸಣ್ಣ ಭಾಷಣ ಅಷ್ಟೇ ಆದರೂ ಸಹ ಅಷ್ಟು ಎನರ್ಜಿ ಇತ್ತು. ಮೊದಲನೇದಾಗಿ ಅವರು ಕೊಟ್ಟಂತಹ ವಂಡರ್ಫುಲ್ ಮೆಸೇಜ್ ಏನು, ಬಿಹಾರಕ್ಕೆ ಒಂದು ರಾಜ್ಯವನ್ನ ಹೇಗೆ ನಾವು ನಮ್ಮ ಪ್ರತಿಷ್ಠೆ, ನಮ್ಮ ಗೌರವ, ಆತ್ಮಗೌರವ ಅನ್ನೋದ್ರ ಕಡೆ ಕರ್ಕೊಂಡು ಹೋಗ್ಬೇಕು ಅನ್ನೋದ್ರ ವಿಚಾರವಾಗಿ ಅವ್ರು ಮಾತಾಡಿದಂತಹ ಮಾತು ಅಂದರೆ, ಇಬ್ಬರು ಗುಜರಾತಿಗಳು ಈ ಗುಜರಾತಿಗಳು ಇಬ್ಬರು ಅಂದ್ರೆ ಯಾರು ಅಂತ ನಿಮಗೆ ಗೊತ್ತು, ಮೋದಿ ಮತ್ತು ಅಮಿತ್ ಶಾ. ಇಬ್ಬರು ಗುಜರಾತಿಗಳು ಗುಜರಾತ್ನಿಂದ ಇಲ್ಲಿಗೆ ಬಂದು ಬಿಹಾರದ ಜನರಲ್ಲಿ ಯಾರು ವೋಟ್ ಹಾಕಬೇಕು, ಯಾರು ವೋಟ್ ಹಾಕಬಾರ್ದು ಅನ್ನೋದನ್ನ ಹೇಳ್ತಾರೆ, ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಇದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಾ ಅನ್ನುವಂತಹ ಪ್ರಶ್ನೆಯನ್ನ ಜನರಲ್ಲಿ ಕೇಳ್ತಾರೆ. ಅವರು ರೆಫರೆನ್ಸ್ ಕೊಡ್ತಾ ಇರುವಂತಹದ್ದು ಈ ವೋಟರ್ ಅಧಿಕಾರ ಯಾತ್ರೆ ಮುಖ್ಯ ಉದ್ದೇಶನೇ ಏನು, SIR ಸ್ಪೆಷಲ್ ಇಂಟೆನ್ಸಿವ್ ರಿವ್ಯೂ ಅಂತ ಎಲೆಕ್ಷನ್ ಕಮಿಷನ್ ಮಾಡಿದೆ. 65 ಲಕ್ಷ ಜನ ಬಿಹಾರದ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಿ, ನೀವು ಎಕ್ಸ್ಟ್ರಾ ಡಾಕ್ಯುಮೆಂಟ್ಗಳು ಕೊಡಿ, ಮತ್ತೆ ಅಪ್ಲೈ ಮಾಡಿ, ನಿಮ್ಮ ಮೇಲೆ ಅನುಮಾನಗಳಿದೆ, ನೀವು ಬದುಕಿದ್ದೀರಾ, ಸತ್ತೋಗಿದ್ದೀರಾ, 22 ಲಕ್ಷ ಜನ ಸತ್ತು ಹೋಗಿದ್ದಾರೆ ಅಂತೆಲ್ಲ ಏನೇನೋ ಮಾಡಿಟ್ಟಿದ್ದಾರೆ. ಪೂರ್ತಿ ಗೊಂದಲ ಮಾಡಿದ್ದಾರೆ. ಬಿಜೆಪಿ ಗೆಲುವಿಗೆ ಏನ್ ಬೇಕೋ ಅದನ್ನು ಮಾಡಿದ್ದಾರೆ ಅನ್ನೋದು ವಿಪಕ್ಷಗಳ ಆರೋಪ. ಅದನ್ನೆಲ್ಲ ಮಾಡಿಸ್ತಿರೋದು ಮೋದಿ ಒಬ್ಬರೇ ಯಾವುದೂ ಮಾಡೋದಿಲ್ಲ, ಅಮಿತ್ ಶಾನು ಸೇರಿರ್ತಾರೆ. ಹಾಗಾಗಿ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಬಿಹಾರಿಗಳು ಬಂದು ನಮ್ಮನ್ನ ಈ ರೀತಿ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ये दो लोग गुजरात से आकर के बताएंगे कि कौन बिहारी वोट देगा, कौन नहीं देगा. ये बिहार है, बिहार. ನಂತರ ಮಾತಾಡಿದಂತಹ ವಿಚಾರ ಅಂದ್ರೆ, ಪ್ರತಿ ಭಾಷಣದಲ್ಲೂ ಇತ್ತೀಚೆಗೆ ತೇಜಸ್ವಿ ಯಾದವ್ ಮಾತಾಡ್ತಿರೋದು ಬಿಹಾರಿಗಳಿಗೆ ಸುಣ್ಣ ಬಳಿಯೋ ಕೆಲಸ, ಸುಣ್ಣ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಅದು ಆಕ್ಚುಲಿ ಕನ್ನಡದಲ್ಲಿ ಸುಣ್ಣ ಹಚ್ಚೋದು ಅಂದ್ರೆ ಆ ತರ ಬೇರೆ ಅರ್ಥನೇ ಕೊಡುತ್ತೆ ನಮ್ಮಲ್ಲಿ. ಅಂದ್ರೆ ಆ ಬಿಹಾರದ ಹಿಂದಿಯ ಫ್ಲೇವರ್ ಕೊಡೋದಿಲ್ಲ. ಹಿಂದಿಯಲ್ಲಿ ಚೂನಾ ಲಗಾನ ಅಂದ್ರೆ ಮೋಸ ಮಾಡೋದು ಅಂತ ಅರ್ಥ. ಸೊ ಸುಣ್ಣ ಹಚ್ಚೋ ಕೆಲಸವನ್ನ ಮಾಡಕ್ ಬಂದಿದ್ದಾರೆ. ಅವರಿಗೆ ಗೊತ್ತಿಲ್ಲ ಬಿಹಾರದ ಜನ ಖೈನಿ ತಂಬಾಕಿನಲ್ಲಿ ಸುಣ್ಣ ಹಾಕಿ ಉಜ್ಜುವಂತವ್ರು, ನಾವು ಹಾಕಿ ಉಜ್ಜಿ ಅದನ್ನ ಬಾಯಿಗೆ ಹಾಕೊಳ್ತೀವಿ ಅಂತವ್ರು ನಾವು. ನಮಗೆ ಸುಣ್ಣ ಹಚ್ಚಕ್ ಬಂದ್ರೆ, ನಮಗೆ ಮೋಸ ಮಾಡಕ್ ಬಂದ್ರೆ, ನಮಗೆ ಚೂನಾ ಲಗಾನ ಮಾಡಕ್ ಬಂದ್ರೆ ನಾವು ಬಿಡ್ತೀವ ಅನ್ನೋದನ್ನ ನೆಕ್ಸ್ಟ್ ಹೇಳಿದ್ರು. ಈ ಮಾತನ್ನ ಪ್ರತಿ ಒಂದು ಭಾಷಣದಲ್ಲೂ ಅವರು ಈ ನಡುವೆ ಹೇಳ್ಕೊಂಡು ಬರ್ತಿದ್ದಾರೆ. चूना नहीं लगाया जाता है बिहारियों को, यहाँ खैनी के साथ चूना रगड़ दिया जाता है.
ಆ ನಂತರ ಕಳೆದ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಮಾಡಿದಂತಹ ಭಾಷಣವನ್ನು ನೆನಪಿಸ್ತಾರೆ ಬಿಹಾರಿಗಳಿಗೆ. ಮೋದಿಯಷ್ಟು ಸುಳ್ಳು ಹೇಳುವ ವ್ಯಕ್ತಿ ಜಗತ್ತಿನಲ್ಲೇ ಯಾರೂ ಇಲ್ಲ. ಇದೇ ಮೈದಾನದಲ್ಲಿ ಕಳೆದ ಚುನಾವಣೆಯಲ್ಲಿ ಬಂದು 1,25,000 ಕೋಟಿ ರೂಪಾಯಿಗಳ ಪ್ಯಾಕೇಜ್ ಅನ್ನ ಬಿಹಾರಕ್ಕೆ ಘೋಷಣೆ ಮಾಡಿದ್ರಲ್ಲ, ಅದೆಲ್ಲ ಎಲ್ಲೋಯ್ತು? ಎಷ್ಟು ಸುಳ್ಳು ಸುಳ್ಳು ಹೇಳಿ ಓಟ್ ಹಾಕಿಸ್ಕೊಳ್ತಾರೆ ಮೋದಿ ಅನ್ನೋದನ್ನ ಮತ್ತೆ ನೆನಪಿಸಿದ್ರು ಕಳೆದ ಬಾರಿಯ ಮೋದಿ ಅವರ ಚುನಾವಣೆಯನ್ನ. मोदी जी जितना झूठ बोलते हैं उतना कोई व्यक्ति झूठ नहीं बोलता है। इसी मैदान से मोदी जी ने बिहार के लिए स्पेशल पैकेज की घोषणा की थी, बिहार की बोली लगाई थी, वो आज तक नहीं मिला है। मिला क्या? ಆ ನಂತರ ಮುಖ್ಯವಾದಂತಹ ವಿಚಾರಗಳಿಗೆ ಬಂದ್ರು, ಇಶ್ಯೂಗಳಿಗೆ. ಏನು ಬಯಸ್ತಿದ್ದಾರೆ ಜನ? ನಿಮಗೆ ಉದ್ಯೋಗ ಬೇಕು ಅಂದ್ರೆ ನಮ್ಮ ಸರ್ಕಾರನೇ ಬರಬೇಕು. ನಿತೀಶ್ ಕುಮಾರ್ ಸರ್ಕಾರದಿಂದ ಉದ್ಯೋಗ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಉದ್ಯೋಗ ಬೇಕು ಅಂದ್ರೆ ಈ ಸರ್ಕಾರವನ್ನ ಬದಲಿಸಲೇಬೇಕು ಅನ್ನೋದನ್ನ ಒತ್ತಿ ಒತ್ತಿ ಹೇಳುವ ಮೂಲಕ ಜನರಿಗೆ ಬಿಹಾರದಲ್ಲಿ, ಅದರಲ್ಲಿ ಎಸ್ಪೆಷಲಿ ಉದ್ಯೋಗ ಸಮಸ್ಯೆ, ನಿರುದ್ಯೋಗ ಸಮಸ್ಯೆ ತಾರಕದಲ್ಲಿದೆ. ಏನು ಬೀದಿ ಬೀದಿಗೆ ನಿರುದ್ಯೋಗಿಗಳ ಸಂಖ್ಯೆ ಜಾಸ್ತಿ ಆಗೋಗಿದೆ. ಪಾಪ್ಯುಲೇಷನ್ 8 ಕೋಟಿಗಿಂತ ಜಾಸ್ತಿ ಇದೆ. 12 ಕೋಟಿ ಪಾಪ್ಯುಲೇಷನ್, 8 ಕೋಟಿ ಮತದಾರರೇ ಇದ್ದಾರೆ. 12 ಕೋಟಿ ಅಲ್ಲಿರುವಂತಹ ಜನಸಂಖ್ಯೆ ಬಿಹಾರದಲ್ಲಿ. ಅಂತಹ ದೊಡ್ಡ ರಾಜ್ಯಕ್ಕೆ ಸಾಕಷ್ಟು ಉದ್ಯೋಗ ಬೇಕಾಗುತ್ತೆ. ಬಟ್ ನಿತೀಶ್ ಕುಮಾರ್ ಕಡೆಯಿಂದ ಬಂದಿಲ್ಲ. ನಿಮಗೆ ಉದ್ಯೋಗ ಬೇಕು ಅಂದ್ರೆ ಈ ಸರ್ಕಾರವನ್ನು ಕಿತ್ತು ಬಿಸಾಕಿ, ನಮಗೆ ಅವಕಾಶ ಕೊಡಿ, ನಾವು ನಿಮಗೆ ಉದ್ಯೋಗವನ್ನು ಕೊಡ್ತೀನಿ ಅನ್ನೋದನ್ನ ತೇಜಸ್ವಿ ಯಾದವ್ ಒತ್ತಿ ಹೇಳಿದ್ರು. बेरोजगारी हटाना है ना, नौकरी चाहिए, तो निकम्मी सरकार को हटाना है कि नहीं हटाना? ಇನ್ನು ಮೋದಿ ಸರ್ಕಾರ ಆಗ್ಲಿ, NDA ಆಗ್ಲಿ, ಬಿಜೆಪಿ ಸರ್ಕಾರಗಳಾಗ್ಲಿ ಮಾಡ್ತಿರುವಂತಹದ್ದು ಧರ್ಮಗಳ ನಡುವೆ ಭೇದ. ಅದನ್ನ ನಾವು ಮಾಡಲ್ಲ. ಎಲ್ಲ ಜಾತಿ ಧರ್ಮಗಳನ್ನು ಒಟ್ಟಿಗೆ ತಗೊಂಡು ಹೋಗ್ತೀವಿ, ಹೊಸ ಬಿಹಾರವನ್ನ ಕಟ್ತೀವಿ, ಸಮೃದ್ಧವಾದ ಅಭಿವೃದ್ಧಿಯಾದಂತಹ ಬಿಹಾರವನ್ನ ಕಟ್ತೀವಿ, ನಮಗೆ ಓಟ್ ಕೊಡಿ. ಈ ಅವಕಾಶದಲ್ಲಿ ನಮಗೆ ಒಂದು ಅವಕಾಶ ಮಾಡಿಕೊಟ್ರೆ ನಾವು ಖಂಡಿತ ಹೊಸ ಬಿಹಾರವನ್ನ ಕಟ್ತೀವಿ. ಅದರಲ್ಲಿ ಜಾತಿ ಧರ್ಮ ಯಾವುದು ವ್ಯತ್ಯಾಸಗಳಿಲ್ಲದೆ ಎಲ್ಲರನ್ನು ಒಳಗೊಂಡಂತೆ ಎಲ್ಲರ ಅಭಿವೃದ್ಧಿಗಾಗಿ ನಾವು ಯೋಜನೆಗಳನ್ನು ರೂಪಿಸ್ತೀವಿ, ಎಲ್ಲರ ಅಭಿವೃದ್ಧಿಗಾಗಿ ದುಡಿತೀವಿ. ಆ ವಿಚಾರವನ್ನು ಸಹ ಒತ್ತಿ ಒತ್ತಿ ಹೇಳಿದ್ರು. इनके पास विजन नहीं है, हम लोगों के पास विजन है। सभी लोगों को साथ लेकर तेजस्वी चलेगा, चाहे कोई जात के हो, कोई धर्म के हो, कोई वर्ग के हो, सब लोगों को साथ लेकर के एक नया बिहार बनाने का काम करना है। ಇನ್ನು ಈ ಸರ್ಕಾರ, ನಿತೀಶ್ ಅವರ ಸರ್ಕಾರ ಮಾಡುವ ಎಲ್ಲ ಯೋಜನೆಗಳು ಕಾಪಿ ಯೋಜನೆಗಳು. ನನ್ನ ಯೋಜನೆಗಳು, ನಾನು ಉಪಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದಂತಹ ಯೋಜನೆಗಳನ್ನ ಇವರು ಕಾಪಿ ಮಾಡ್ತಿದ್ದಾರೆ. ಹಾಗಾಗಿ ಇದೊಂದು ನಕಲಿ ಸರ್ಕಾರ. ನಿಮಗೆ ನಕಲಿ ಸರ್ಕಾರ ಬೇಕಾ, ಅಸಲಿ ಸರ್ಕಾರ ಬೇಕಾ? ನಕಲಿ ಸರ್ಕಾರ ಬೇಕಾ, ಅಸಲಿ ಸರ್ಕಾರ ಬೇಕು ಅಂತ ಜನರ ಬಾಯಲ್ಲೇನೆ ಮತ್ತೆ ಮತ್ತೆ ಹೇಳಿಸುವ ಮೂಲಕ ಜನರ ಮೈಂಡಲ್ಲಿ ಕೂರಿಸುವಂತ ಕೆಲಸ ಮಾಡ್ತಿದ್ದಾರೆ. ಇದು ನಕಲಿ ಸರ್ಕಾರ. ಪ್ರತಿ ಯೋಜನೆಯನ್ನು ಕಾಪಿ ಹೊಡೆದಿರ್ತಾರೆ. ಇವ್ರದ್ದು ಸ್ವಂತದ್ದು ಅಂತ ಏನೂ ಇಲ್ಲ. ನಾವು ಮಾಡಿದ್ದನ್ನ, ನಾವು ಮಾಡಬೇಕು ಅನ್ಕೊಂಡಿದ್ದನ್ನ ಇವರು ಮಾಡ್ತಿದ್ದಾರೆ ಅಷ್ಟೇನೆ. ಯಾರೋ ಹೇಳಿದ್ದನ್ನ ಮಾಡೋದಕ್ಕೆ ಇದೊಂದು ಸರ್ಕಾರ ಇರಬೇಕಾ? ಅದು ನಕಲಿ ಸರ್ಕಾರ. ನಕಲಿ ಸರ್ಕಾರಕ್ಕೆ ಮತ ಕೊಡಬೇಡಿ ಅನ್ನೋದನ್ನ ಹೇಳಿದ್ರು. जो जो तेजस्वी कहा वही ये लोग कर रहे हैं, अपना विजन नहीं है। हमने बोला बिजली फ्री में देंगे तो सरकार कहती है हम भी देंगे। हम बोले डोमिसाइल देंगे तो बोलती है हम भी देंगे। सरकार को हमने आप लोगों से वादा किया था पेंशन जो है वो देंगे, इस सरकार कहती है हम भी पेंशन देंगे। ये नकलची सरकार है, केवल नकल कर रहे हैं लोग। ಆ ನಂತರ ಕೊನೆಯದಾಗಿ ಒಂದು ಘೋಷಣೆಯನ್ನ ಏನು ಇಂಡಿಯಾ ಮೈತ್ರಿಕೂಟ ಈಗ ಪಾಲಿಸ್ತಾ ಇದೆ, ವೋಟ್ ಚೋರ್ ಗದ್ದಿ ಚೋಡ್. ವೋಟ್ ಚೋರ್ ಗದ್ದಿ ಚೋಡ್. ಅದು ವೋಟ್ ಚೋರ್ ಅಂದ್ರೆ ಮತಗಳ ಕಳ್ಳ, ವೋಟ್ ಕಳ್ಳ ಕುರ್ಚಿ ಬಿಡು, ವೋಟ್ ಕಳ್ಳ ಕುರ್ಚಿ ಬಿಡು. ಈ ಘೋಷಣೆಯನ್ನ ಬಹಳ ಒಂದು ರೀತಿ 14 ದಿನ ರಸ್ತೆಯಲ್ಲೇ ಓಡಾಡ್ತಿದ್ದೀನಿ, ಯಾತ್ರೆಯಲ್ಲಿದ್ದೀನಿ ಅನ್ನೋ ಸುಸ್ತು ಏನೂ ಇಲ್ಲದೆ ಫುಲ್ ಎನರ್ಜಿಯಲ್ಲಿ ಬ್ರೆತ್ಲೆಸ್ ತರ ಉಸಿರು ನಿಲ್ಲಿಸ್ತೇನೆ ನಿರಂತರವಾಗಿ ಹೊಡೆದ್ರು. ಕೊನೆಯಲ್ಲಿ ನಿರಂತರವಾಗಿ ಹೊಡೆದ್ರು. ಇದಿಷ್ಟು ಕೊನೆ ದಿನ
ವೋಟರ್ ಅಧಿಕಾರಿ ಯಾತ್ರೆಯ ಕೊನೆಯ ದಿನ ತೇಜಸ್ವಿಯಾದವು ತೋರಿಸಿದಂತಹ ಎನರ್ಜಿ ಮತ್ತು ಜನ ಅದಕ್ಕೆ ಸ್ಪಂದಿಸಿದಂತಹದ್ದು. ಈ ಇಡೀ ಯಾತ್ರೆ 1300 ಕಿಲೋಮೀಟರ್ಗಳ ಯಾತ್ರೆ ಒಂದು ಭರವಸೆಯನ್ನ ಇಂಡಿಯಾ ಮೈತ್ರಿಕೂಟಕ್ಕೆ ಕೊಡ್ತಾ ಇದೆ. ನಿತೀಶ್ ಕುಮಾರ್ ಸರ್ಕಾರವನ್ನ 20 ವರ್ಷಗಳ ನಂತರ ತೆಗೆದು ಬಿಸಾಕ್ತೀವಿ ಅಂತ. ನಿತೀಶ್ ಕುಮಾರ್ ಅವರು ಸಹ ಅನಾರೋಗ್ಯದ ಕಾರಣಕ್ಕೆ ಎಲ್ಲೂ ಜಾಸ್ತಿ ಕಾಣಿಸ್ಕೊಳ್ತಿಲ್ಲ. ಯಾವತ್ತೋ ಒಂದಿನ ಕಾಣಿಸ್ಕೊಳ್ತಾರೆ, ಆಮೇಲೆ ಮಾಯ ಆಗಿ ಹೋಗ್ತಾರೆ. ಸೊ ಜನನು ಅದ್ರ ಕಡೆಗೆ ನೋಡ್ತಿದ್ದಾರೆ. ಅದರ ಜೊತೆಗೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಇರುವಂತಹ ಇಶ್ಯೂಗಳು ಸಹ ಬಿಹಾರದಲ್ಲಿ ಕಾಡ್ತಿದೆ. ಏನಂದ್ರೆ ಬೆಲೆ ಏರಿಕೆ, ನಿರುದ್ಯೋಗ, ಈ ಇಶ್ಯೂಗಳಂತೂ ಕಾಮನ್, ಎಲ್ಲ ಕಡೆಯೂ ಕಾಮನ್. ಅದರ ಮೇಲೆಯೂ ಸಹ ಸಾಕಷ್ಟು ಬಿಹಾರಿಗಳು ಸಿಟ್ಟಾಗ್ತಿದ್ದಾರೆ. ಇದರ ನಡುವೆ ಎಲೆಕ್ಷನ್ ಕಮಿಷನ್, ಬಿಜೆಪಿ, ಮೋದಿ, ಅಮಿತ್ ಶಾ, ಎಲೆಕ್ಷನ್ ಕಮಿಷನರ್, ಇವರ ಮೈತ್ರಿ ಇದೆಯಲ್ಲ, ಇದು ನಿಜವಾಗಿಯೂ ಸಹ ಇವರು ಹೇಳುವಂಗೆ, ವಿಪಕ್ಷಗಳು ಹೇಳುವ ಹಾಗೇನೆ ಕಳ್ಳ ಮೈತ್ರಿಯಾಗಿದ್ದು ಒಳಗೊಳಗೆ ಕುತಂತ್ರಗಳು ನಡೀತಾ ಇದೆ ಅನ್ನೋದಾದರೆ ಜನ ಏನು ಆದೇಶ ಕೊಟ್ಟರು, ಏನು ವೋಟ್ ಮಾಡಿದ್ರು ಅಂತ ವ್ಯತ್ಯಾಸ ಏನಾಗಲ್ಲ. ಸೊ ನೋಡೋಣ ಏನಾಗುತ್ತೆ ಅಂತ. ಚುನಾವಣೆಗಳು ಇನ್ನೊಂದು 1.5 ತಿಂಗಳಲ್ಲಿ ಮುಗಿಬೇಕು. ಅಷ್ಟೊಳಗಡೆ ಇನ್ನೇನು ಇನ್ನೊಂದು 10-12 ದಿನದಲ್ಲಿ ಡೇಟ್ಗಳು ಅನೌನ್ಸ್ ಆಗ್ತವೆ ಬಿಹಾರ ಚುನಾವಣೆಗಳು. ಅನಂತರ ಚುನಾವಣೆಗಳು 3 ಫೇಸಲ್ಲಿ ನಡೆಸ್ತಾರೆ, 4 ಫೇಸಲ್ಲಿ ನಡೆಸ್ತಾರೆ, ನೋಡೋಣ. ಸೊ ಅನಂತರ ಫಲಿತಾಂಶಗಳು ಬಂದರೆ ನಮಗೆ ಸ್ಪಷ್ಟತೆ ಸಿಗುತ್ತೆ. ನಿಜವಾಗ್ಲೂ ಸಹ ಈ ವೋಟರ್ ಅಧಿಕಾರಿ ಯಾತ್ರೆ ಈ ಇಂಡಿಯಾ ಮೈತ್ರಿಕೂಟಕ್ಕೆ ಏನಾದರೂ ಹೆಲ್ಪ್ ಮಾಡಿದ್ಯಾ? ಇಡೀ ವಿಪಕ್ಷದ, ಅಲ್ಲಿ ವಿಪಕ್ಷ, ಇಲ್ಲಿ ಸೆಂಟ್ರಲಲ್ಲೂ ವಿಪಕ್ಷ ಆಗಿರುವಂತಹ ಇಂಡಿಯಾ ಮೈತ್ರಿಕೂಟ ಜನರ ಗಮನವನ್ನು ಸೆಳೆಯೋದರಲ್ಲಿ, ಜನರ ಓಟುಗಳನ್ನು ಗೆಲ್ಲೋದರಲ್ಲಿ ಯಶಸ್ವಿಯಾಗಿದೆಯಾ? ಅಥವಾ ಇವರು ಗೆದ್ದಿದ್ರೂ ಸಹ ಎಲೆಕ್ಷನ್ ಕಮಿಷನ್ ಏನಾದ್ರು ಆಟ ಆಡಿದ್ಯಾ? ಏನು ಗೊತ್ತಾಗಲ್ಲ. ಅದನ್ನು ರಿಸಲ್ಟ್ ಬಂದ ಮೇಲೆ ಪೋಸ್ಟ್ ಮಾರ್ಟಮ್ ಮಾಡಿ ನೋಡಿದ್ರೆ ಗೊತ್ತಾಗ್ಬೋದು ಅಷ್ಟೇ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇದ್ದೀವಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.